ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಒಂದ್ ಕಡೆ ಅದಮ್ಯ ಚೇತನ ಸಂಸ್ಥೆಯ ಮೂಲಕ ಅದಮ್ಯ ಸಮಾಜ ಸೇವೆ, ಮತ್ತೊಂದು ಕಡೆ ಅನಂತ್ ಕುಮಾರ್ ಅವರ ಧರ್ಮಪತ್ನಿ ಅನ್ನುವ ಹೆಗ್ಗಳಿಕೆ, ಮತ್ತೊಂದು ಕಡೆ ಒಂದು ಕ್ಷಣವೂ ನಾನು ವಿರಮಿಸದೆ ಸಮಾಜ ಸೇವೆ ಮಾಡ್ತೀನಿ, ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತೀನಿ ಅನ್ನುವಂತಹ ಅದಮ್ಯ ಆಕಾಂಕ್ಷೆ. ಇವೆಲ್ಲದರ ಹೊರತಾಗಿಯೂ ಈಗ ಕೇಳ್ತಾ ಇರುವಂತಹ ಮಾತು, ರಾಜಕಾರಣಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಡಾಕ್ಟರ್ ತೇಜಸ್ವಿನಿ ಅನಂತ್ ಕುಮಾರ್ ಅನ್ನುವಂಥದ್ದು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಇವರು ಅಭ್ಯರ್ಥಿ ಅನ್ನುವಂತಹ ಮಾತು. ಹಾಗಾದ್ರೆ ಇವೆಲ್ಲದಕ್ಕೂ ಕೂಡ ಇವರು ಯಾವ ರೀತಿಯಾಗಿ ಸಿದ್ಧರಾಗಿದ್ದಾರೆ? ಅನಂತ್ ಕುಮಾರ್ ಅವರು ಭೌತಿಕವಾಗಿ ಇಲ್ಲದಂತಹ ಈ ಸಂದರ್ಭದ ದಿನಗಳು ಹೇಗಿವೆ? ಯಾವ ರೀತಿಯಾಗಿ ರಾಜಕಾರಣದ ಎಂಟ್ರಿಯ ಸಿದ್ಧತೆಗಳು ನಡೀತಾ ಇದೆ? ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಅದಮ್ಯ ಚೇತನ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವ, ಹಾಗೆಯೇ ಈಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತ ಬಿಂಬಿತವಾಗಿರುವಂತಹ ಡಾಕ್ಟರ್ ತೇಜಸ್ವಿನಿ ಅನಂತ್ ಕುಮಾರ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಹಲವು ವರ್ಷಗಳಿಂದಲೂ ಕೂಡ ಅದಮ್ಯ ಚೇತನ ಸಂಸ್ಥೆಯ ಮೂಲಕ ಸಮಾಜ ಸೇವೆಯನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀರಾ. ಆದರೆ ಎಲ್ಲದರಲ್ಲೂ ಕೂಡ ಹೆಜ್ಜೆಯಾಗಿ, ಮಾರ್ಗದರ್ಶಕರಾಗಿ, ಬೆನ್ನೆಲುಬಾಗಿ ನಿಂತವರು ಅನಂತ್ ಕುಮಾರ್ ಅವರು. ಅವರಿಲ್ಲದ ಈ ದಿನಗಳನ್ನು ನೀವು ನೆನಪಿಸಿಕೊಳ್ಳೋದಾದ್ರೆ, ಪ್ರತಿ ಕ್ಷಣವೂ ಅವರು ಕೂಡ ಇರ್ತಾರೆ, ಭೌತಿಕವಾಗಿ ಇಲ್ಲ ಅನ್ನೋದನ್ನ ಬಿಟ್ಟರೆ ಅವರು ಮಾಡಿದಂತಹ ಕೆಲಸಗಳು, ಅವರು ಕೊಟ್ಟಂತಹ ಮಾರ್ಗದರ್ಶನ. ಆದರೆ ಈ ದಿನಗಳನ್ನು ನೀವು ನೆನಪಿಸಿಕೊಳ್ಳೋದಾದ್ರೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಪ್ರತಿ ಹೆಜ್ಜೆಯಲ್ಲೂ ನೆನಪಾಗ್ತಿದ್ದಾರಾ ಹೇಗೆ? ಖಂಡಿತ. ಯಾಕೆಂದರೆ ಅನಂತ್ ಕುಮಾರ್ ಅವ್ರದ್ದು ಒಂದು ಮೇರು ವ್ಯಕ್ತಿತ್ವ, ಅದು ಅವರ ಕಾರ್ಯಪದ್ಧತಿ ಇರ್ಬೋದು, ಅವರು ತಮಗೆ ತಾವು ಇಟ್ಕೊಂಡಿರೋ ಅಂತಹ ಕೆಲವು ಗುರಿಗಳಿರ್ಬೋದು, ಆ ವಿಷನ್, ಬ್ರಾಡ್ ವಿಷನ್. ಯಾವಾಗಲೂ ಅವ್ರು ಹೇಳ್ತಾ ಇದ್ರು, ಥಿಂಕ್ ಗ್ಲೋಬಲಿ, ಆ್ಯಕ್ಟ್ ಲೋಕಲಿ ಅಂತ. ಸೊ ನಾವು ಆ್ಯಕ್ಟ್ ಲೋಕಲಿ ಮಾಡ್ತಾ ಇದ್ವಿ, ಬಟ್ ಅವರ ಆ ಒಂದು ಗ್ಲೋಬಲ್ ಥಿಂಕಿಂಗ್ ಇರ್ಬೋದು, ಪ್ರತಿ ವಿಷಯದ ಡಿಟೇಲ್ ಆಸ್ಪೆಕ್ಟ್ಸನ್ನು ನೋಡುವಂಥದ್ದು ಇರ್ಬೋದು, ಇವೆಲ್ಲವೂ ಅವು ಸಹಜವಾಗಿ ಮಾಡ್ಕೊಂಡು ಬರ್ತಿದ್ರು. ನಾವು ಅವ್ರು ಹೇಳಿದ್ದನ್ನು ಮಾಡ್ತಾ ಹೋಗೋದೇ ನಾವು ಹಾಗೆ ಅದೇ ಒಂದು ಸ್ವಭಾವವಾಗಿ ರೂಢಿಸ್ಕೊಂಡು ಬಿಟ್ಟಿದ್ದೆ. ಆದರೆ ಇವತ್ತು ಅವರಿಲ್ಲದೆ ಆ ಕೆಲಸಗಳ ದೊಡ್ಡ ಜವಾಬ್ದಾರಿ ಇವತ್ತು ನನ್ನ ಹೆಗಲ ಮೇಲಿದೆ. ಅನಂತ್ ಕುಮಾರ್ ಅವರು ಇದ್ದಿದ್ರೆ ಏನು ಹೇಳ್ತಿದ್ರು ಅಂತ ಅಂದ್ಕೊಂಡು ನಾವು ಅದನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು. ಅವತ್ತಿನ ದಿನ ಕೂಡ, ವಿಧಿವಶರಾದ ದಿನ ಕೂಡ ನಾವು ನೋಡಿದ್ವಿ. ಅವತ್ತು ಕೂಡ ಊಟದ ವ್ಯವಸ್ಥೆಯನ್ನ ಮಾಡುವಂತಹ ಪ್ರಯತ್ನ ಆಯಿತು. ಅಂದ್ರೆ ಅಲ್ಲೂ ಕೂಡ ಮಕ್ಕಳಿಗೆ ಎಲ್ಲೂ ಕೂಡ ತಪ್ಪಬಾರ್ದು, ಆ ರೀತಿಯ ಆಹಾರದ ವ್ಯತ್ಯಯ ಆಗಬಾರ್ದು, ಆ ರೀತಿಯಂತಹ ಕನಸುಗಳನ್ನು ಅವರು ಮೊದಲೇ ಹೇಳ್ಕೊಂಡಿದ್ರು. ಅಂದ್ರೆ ಎಲ್ಲೂ ವ್ಯತ್ಯಯ ಆಗಬಾರ್ದು ಅನ್ನುವಂಥದ್ದನ್ನ, ಅದನ್ನ ನೀವು ಮುಂದುವರಿಸ್ಕೊಂಡು ಹೋದ್ರ ಹೇಗೆ ಅವತ್ತಿನ? ಅಲ್ಲ, ಆ ದಿನ ಒಂದು ಕ್ಷಣ ನನಗೆ ನನ್ನ ಮುಂದೆ ಪ್ರಶ್ನೆ, ಸಾಮಾನ್ಯವಾಗಿ ಈ ಥರದ ದೊಡ್ಡ ಪ್ರಶ್ನೆಗಳು ಬಂದಾಗ ಹಿಂದೆ ಎಲ್ಲ ನಾವು ಅನಂತ್ ಕುಮಾರ್ ಮೊದಲೇ ನಮ್ಮ ಕರೆ ಅವ್ರಿಗೆ ಹೋಗೋದು, ಏನು ಮಾಡೋದು, ಈ ಥರ ಆಗಿದೆ ಅಂತ ಕೇಳ್ತಾ ಇದ್ವಿ. ಆ ಕ್ಷಣ ನನಗೆ ಯೋಚನೆ ಮಾಡಿದೆ, ಅವರ ಜೀವನ ಇಡೀ ಸಮಾಜಕ್ಕೆ ಬದುಕಿದವರು. ಎಷ್ಟೇ ದುಃಖದಲ್ಲಿದ್ದರೂ ನಮ್ಮ ಅದಮ್ಯ ಚೇತನದ ಸ್ಟಾಫ್ ಇರ್ಬೋದು, ಇಲ್ಲಿಯ ವ್ಯವಸ್ಥಾಪಕರು, ಅವರು ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಇಲ್ಲ ನಾವು ಇವತ್ತು ಊಟ ಕೊಡೋಣ, ಭಾನುವಾರ ಗಿಡ ನೆಡೋದು ಅದು ಅವರು ಭಾಳ ಪ್ರೀತಿಯ ಪಾತ್ರರಾಗಿದ್ದರು. ಅವರು ಭೌತಿಕವಾಗಿಲ್ಲದಿದ್ರೂ ಅವ್ರು ನಮ್ಮನ್ನು ನೋಡ್ತಾ ಇರ್ತಾರೆ, ಅವ್ರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಪ್ರೇರಣೆ ಕೊಡ್ತಾರೆ. ನಾವು ಅದನ್ನು ತೆಗೆದುಕೊಂಡು ಹೋಗೋಕ್ಕಾಗೋಣ. ಅವರಿದ್ದಾಗಿನ ಅಷ್ಟು ದೊಡ್ಡದಾಗಿ ಮಾಡೋಕ್ಕಾಗಲಿಲ್ಲ ಅಂದರೂ ನಮ್ಮ ಶಕ್ತಿ ಮೀರಿ ನಾವು ಮುಂದೆ ತೆಗೆದುಕೊಂಡು ಹೋಗೋಣ ಅಂತ. ಎಲ್ಲರ ಸಹಕಾರನೂ ಅದೇ ರೀತಿಯಲ್ಲಿದೆ. ಇನ್ನೂ ಹೆಚ್ಚು ಜವಾಬ್ದಾರಿಯಿಂದ ಎಲ್ಲರೂ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ಎಷ್ಟು ಗಟ್ಟಿಯಾಗಿದ್ದೀರಿ ಈಗ? ಇವತ್ತು ಗಟ್ಟಿತನ ಅನ್ನೋದು ಅದು ಜೊತೆಗಿರೋರು ನಮಗೆ ಹೇಗೆ ಬೆಂಬಲ ಕೊಡ್ತಾರೆ, ಮತ್ತು ಶುದ್ಧ ಮನಸ್ಸಿನಿಂದ ಅನಂತ್ ಕುಮಾರ್ ಅವರು ಯಾವಾಗಲೂ ಹೇಳೋರು, ಒಂದು ಶುದ್ಧ ಮನಸ್ಸಿನಿಂದ ಮಾಡಬೇಕು, ಮತ್ತು ನಾನು ಅನ್ನೋ ಭಾಗವನ್ನು ಪಕ್ಕಕ್ಕಿಟ್ಟು ಯಾವುದೇ ಕೆಲಸ ಮಾಡಿದರೆ ನನಗೇನು ಸಿಗುತ್ತೆ ಅಂತ ನಾನು ಯೋಚನೆ ಮಾಡಿದರೆ ಕೆಲಸ ಯಶಸ್ವಿ ಆಗಲ್ಲ. ಅವರು ಹಾಕಿಕೊಟ್ಟಿರೋ ದಾರಿಯಲ್ಲಿ ಮುಂದೆ ಹೋಗ್ತಾ ಇದ್ದರೆ ಅದೆಲ್ಲವೂ ಕೆಲಸವು ಹಾಗೆ ಇಷ್ಟು ವರ್ಷ ಹೇಗೆ ನಡ್ಕೊಂಡು ಬರ್ತಾ ಇತ್ತು ಹಾಗೆ ನಡ್ಕೊಂಡು ಹೋಗುತ್ತೆ ಅಂತ ನನಗೊಂದು ನಂಬಿಕೆ ಇದೆ. ಯಾವತ್ತಾದ್ರೂ ರಾಜಕಾರಣಕ್ಕೆ ಬರುವಂತಹ ಯೋಚನೆಗಳು ಈ ಹಿಂದೆ ಇದ್ದಿರ್ಲಿಲ್ಲ, ಈಗ ಏನಾದರೂ ಅಂತಹ ಅವಕಾಶಗಳು ಬಂದ್ರೆ ಈ ಥರದ ಸಂದರ್ಭ ಒದಗಿ ಬರುತ್ತೆ ಅಂತ ಯಾರು ಅಂದ್ಕೊಳ್ತಾರೆ? ಖಂಡಿತವಾಗಿಯೂ ನಾನು ಅದನ್ನು ಕನಸು ಮನಸ್ಸಿನಲ್ಲೂ ಯೋಚನೆ ಮಾಡಿರಲಿಲ್ಲ. ಇದೇ ಥರ ಅವರು ಒಂದಿನ ಉತ್ತುಂಗದಲ್ಲಿ ಹೋಗ್ತಾರೆ, ದೇಶದ ಅಂದರೆ ಭಾಳಷ್ಟು ದೊಡ್ಡ ಪ್ರಮಾಣದ ಕಾಂಟ್ರಿಬ್ಯೂಷನ್ನು ಮಾಡ್ತಾರೆ ರಾಜ್ಯಕ್ಕೆ, ದೇಶಕ್ಕೆ ಅನ್ನೋದು ಮಾಡಿಕೊಂಡು ಬಂದರೂ ಮುಂದೆನೂ ಮಾಡ್ತಾರೆ ಅಂತಲೇ. ಅವ್ರಿಗೆ ವಯಸ್ಸು ಇತ್ತು, ಮಾಡುವಂಥ ಪ್ರತಿಭೆಯೂ ಇತ್ತು. ಆದರೆ ವಿಧಿ ಅವರಿಗೆ ಅಂದರೆ ಆ ಸಮಯವನ್ನು ಅವ್ರಿಗೆ ಕೊಡಲಿಲ್ಲ. ನೋಡ ಇನ್ನೇನು ಭಗವಂತ ಎಲ್ಲಿಗೆ ಕರ್ಕೊಂಡು ಹೋಗ್ತಾನೋ ಅಲ್ಲಿ ಹೋಗೋದಷ್ಟೇ, ನಾವೇನು ಸೂತ್ರದ ಬೊಂಬೆಗಳು ಮಾತ್ರ. ಬೆಂಗಳೂರು
ದಕ್ಷಿಣ ಲೋಕಸಭಾ ಕ್ಷೇತ್ರ ಅಂದ್ರೆ ಅದು ಸೋಲಿಲ್ಲದ ಸರದಾರನಿಗೆ ಅವರೇ ಇದ್ದಂತಹ ಒಂದು ಕ್ಷೇತ್ರ. ಹಲವು ವರ್ಷಗಳಿಂದಲೂ ಕೂಡ ಅಲ್ಲಿ ಯಾರು ಕೂಡ ಬೇರೆ ಅಭ್ಯರ್ಥಿ ಗೆದ್ದು ಬಂದದ್ದೇ ಇಲ್ಲ. ಈಗ ಆ ಜವಾಬ್ದಾರಿ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರ ಮೇಲಿದೆಯಾ? ಅನಂತಕುಮಾರ್ ಅವರು ತನ್ನ ಜೀವನವನ್ನೇ ಯಾವ ಪಕ್ಷಕ್ಕೆ ಕೊಟ್ಟರು ಆ ಪಕ್ಷದ ಯಾವುದೇ ವಿಚಾರಗಳಿಗೂ ನಾನು ಸಹಮತವಾಗಿದ್ದೀನಿ. ಅದನ್ನು ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ನನ್ನಿಂದ ಏನು ಮಾಡೋಕ್ಕಾಗುತ್ತೋ ಅದನ್ನು ನಾನು ಖಂಡಿತ ಮಾಡಲಿಕ್ಕೆ ಸಿದ್ಧಳಿದ್ದೀನಿ. ಓಕೆ, ಇದರ ಬಗ್ಗೆ ಮಾತುಕತೆಗಳಾಗಿದೆ. ಅಮಿತ್ ಶಾ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಹಾಗಾಗಿ ತೇಜಸ್ವಿನಿ ಅವರೇ ಫಿಕ್ಸ್ ಆಗಿದ್ದಾರೆ ಅಂತ ಹೇಳಿ. ಹಾಗಾಗಿ ಆ ಸಿದ್ಧತೆಗಳು ನಡೀತಾ ಇದೆಯಾ ಹೇಗೆ? ಸಾಂದರ್ಭಿಕವಾಗಿ ಏನೇನು ಅಪೇಕ್ಷೆಗಳು ಸಮಾಜ ಮತ್ತು ಪಕ್ಷ ನಮ್ಮಿಂದ ಇಚ್ಛೆ ಪಡುತ್ತೋ ಅದನ್ನು ಮಾಡೋದು ಅದು ನಮ್ಮೆಲ್ಲರ ಜವಾಬ್ದಾರಿಯುತ ಪ್ರಜೆಯಾಗಿ ನನ್ನ ಕರ್ತವ್ಯ. ಅನಂತಕುಮಾರ್ ಅವರ ರಾಜಕಾರಣದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ತೇಜಸ್ವಿನಿಯವರು ಯಾವಾಗಲೂ ಕೂಡ ಪ್ರಚಾರಕ್ಕೆ ಹೋಗುವಂಥದ್ದು ಅಥವಾ ಆ ಸಂದರ್ಭದಲ್ಲಿ ಅವರು ಹಿಂದಿನ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಹೇಳಿ, ಅಂದ್ರೆ ನೇರವಾಗಿ ಗುರುತಿಸಿಕೊಂಡವರಲ್ಲ. ಈಗ ನೇರವಾಗಿ ಗುರುತಿಸಿಕೊಳ್ಳುವಂತಹ ಒಂದ್ ವೇಳೆ ಅವಶ್ಯಕತೆ ಬಿದ್ದರೆ ಪಾರ್ಟಿ ಅದನ್ನ ಕೇಳಿದ್ರೆ ಒಪ್ಕೊಳ್ತೀರಾ? ಅನಂತಕುಮಾರ್ ಅವರ ಸಾಮಾಜಿಕ ಕಳಕಳಿಯ ಕನಸುಗಳನ್ನು ಮತ್ತು ನನ್ನ ಕನಸುಗಳನ್ನು ನಾವು ಅದಮ್ಯ ಚೇತನದ ಮುಖಾಂತರ ನಮ್ಮ ಒಂದು ಟೀಮ್ ನಡೆಸ್ಕೊಂಡು ಹೋಗ್ತಾ ಇತ್ತು. ಸಂದರ್ಭ ಇವತ್ತು ಬದಲಾವಣೆ ಆಗಿದೆ. ಅನಂತಕುಮಾರ್ ಅವರು ಇವತ್ತು ನಮ್ಮ ಜೊತೆಗಿಲ್ಲ. ಪಕ್ಷ ಬಯಸಿದರೆ ಆ ಸಂದರ್ಭದಲ್ಲಿ ಏನು ಅವಶ್ಯಕತೆ ಇದೆ ಅನಿಸೋದು ಅದನ್ನು ಸರಿಯಾಗಿರೋದನ್ನು ಮಾಡೋಣಂತೆ. ಆ ಸಂದರ್ಭ ಬಂದಾಗ ನಿಮಗೂ ಹೇಳ್ತೀನಿ. ಒಂದು ವೇಳೆ ಅಂತ ಸಂದರ್ಭ ಒದಗಿ ಬಂದರೆ ನಿಮ್ಮ ಆದ್ಯತೆಗಳೇನೇನು? ಸಂದರ್ಭ ಒದಗಿ ಬಂದ ಮೇಲೆ ನಿರ್ಣಯ ಆದಮೇಲೆ ಖಂಡಿತ ನಿಮಗೆ ಆದ್ಯತೆಗಳೇನು ಅಂತ ಖಂಡಿತ ಹೇಳ್ತೀನಿ. ರಾಜಕಾರಣಕ್ಕೆ ಬರೋದಕ್ಕೆ ಒಂದಷ್ಟು ತಯಾರಿಗಳನ್ನ ಕೂಡ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ, ಅಂದ್ರೆ ಯಾವುದೇ ವಿಚಾರ ಕೂಡ ಇರಲಿ ಅಂದ್ರೆ ಮಾನಸಿಕವು ಸಿದ್ಧವಾಗಬೇಕಾಗುತ್ತೆ. ನಿಮ್ಗೆ ಅಂತಹ ಒಂದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀವು ರಾಜಕಾರಣಿಯೊಂದಿಗೆ ರಾಜಕಾರಣದ ಹಲವು ವರ್ಷಗಳ ಕಾಲ ನೀವು ಬರೆದಿದ್ದೀರಿ, ನೀವೇ ಒಂದಷ್ಟು ಕೆಲಸಗಳನ್ನ ಮಾಡಿದ್ದೀರಿ. ಆದರೂ ಕೂಡ ಒಂದಷ್ಟು ಮೊದಲ ಹೆಜ್ಜೆಯನ್ನು ಇಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಸಿದ್ಧತೆಗಳು ಬೇಕಾಗುತ್ತೆ. ನೀವು ಮಾನಸಿಕವಾಗಿ ಸಿದ್ಧವಾಗಿದ್ದೀರಾ ಒಂದ್ ವೇಳೆ ಅಂತ ಅವಶ್ಯಕತೆ ಬಂದ್ರೆ? ನೀವು ಹೇಳಿದಂಗೆ ನಿಜ, ಯಾಕಂದ್ರೆ ಇದು ಪೂರ್ತಿ ಹೊಸ ಫೀಲ್ಡ್. ನನಗೂ ಎಷ್ಟೇ ಹತ್ತಿರದಿಂದ ನೋಡಿದ್ರೂ ಪ್ರತಿ ಕ್ಷೇತ್ರಕ್ಕೂ ಅದರದೇ ಆದ ಒಂದು ಪ್ಲಸ್ ಆ್ಯಂಡ್ ಮೈನಸ್ ಎರಡೂ ಇರ್ತದೆ. ನಮ್ಮ ಸ್ವಭಾವಗಳನ್ನು ನಮ್ಮ ಕಾರ್ಯಶೈಲಿಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳೇಬೇಕಾಗತ್ತೆ. ಇದೇ ಥರ ನಡಿಬೇಕು ಅಂತಲ್ಲ. ಅದರಲ್ಲೂ ಒಂದು ರಾಷ್ಟ್ರೀಯ ಪಕ್ಷ, ಜಗತ್ತಿನ ಅತಿ ದೊಡ್ಡ ಪಕ್ಷ. ಹೀಗಾಗಿ ಪಕ್ಷದ ಆದ್ಯತೆಗಳು, ಪಕ್ಷದ ವಿಚಾರಗಳು, ಅವರು ನಡೆದು ಬಂದ ದಾರಿ ಮತ್ತು ಮುಂದೆ ಅವರು ತೆಗೆದುಕೊಂಡು ಹೋಗ್ತಿರೋ ದಾರಿಯಲ್ಲಿ ಜೊತೆಗೆ ನಡೆಯುವಂಥದ್ದು ನಮ್ಮ ಜವಾಬ್ದಾರಿ ಆಗಿರೋದ್ರಿಂದ ಸ್ವಲ್ಪ ಬದಲಾವಣೆ ಖಂಡಿತವಾಗಿಯೂ ಮಾಡಬೇಕಾಗುತ್ತೇನೋ ಅಂತ ಅನಿಸುತ್ತೆ. ಆದರೆ ವಿಶೇಷವಾಗಿ ಇವತ್ತು ನಾನು ಪಕ್ಷದ ಒಳಗಡೆ ಬಂದ್ರೂ, ನಾನು ಹೊಸಬಳಿದ್ರೂ ಅಲ್ಲಿರುವಂಥ ಜನ ನನಗೆ ಹೊಸಬ್ರಲ್ಲ. ಅವರೆಲ್ಲರೂ ನಾನು 20 ವರ್ಷ 25 ವರ್ಷದಿಂದ ಹತ್ತಿರದಿಂದ ನೋಡಿದವರು. ಅವ್ರಿಗೂ ನನ್ನ ಸ್ವಭಾವ ಗೊತ್ತು, ನನಗೆ ಅವರ ಬಗ್ಗೆ ಗೊತ್ತು. ಹೀಗಾಗಿ ಆ ಥರದ್ದೇನು ಕಷ್ಟ ಆಗಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅವಶ್ಯಕತೆ ಇದ್ದರೆ ಹೋಗೋಣ. ಮೊದಲೇ ಹೇಳಿದಂಗೆ ಅವಾಗನೇ ಅದ್ರ ಬಗ್ಗೆ ಯೋಚನೆ ಮಾಡಿದರೆ ಆಯಿತು. ಎಲ್ಲರೂ ನಮ್ಮವರೇ ಇದ್ದಾರೆ. ಹೀಗಾಗಿ ನಾನೇನು ಅದರಲ್ಲಿ ತಯಾರಿ ಮಾಡಬೇಕು ಅಂತಿಲ್ಲ. ಈಗಾಗಲೇ ತಯಾರಿಗಳು ನಡೀತಾ ಇದೆ. ಏನೇ ಇದ್ರೂ ಪ್ರಧಾನಿಗಳ ಕೈ ಬಲಪಡಿಸೋದೇ ಒಬ್ಬ ನಮ್ಮೆಲ್ಲರ ಕರ್ತವ್ಯ ಸಹ, ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಅದು ನನ್ನ ಕರ್ತವ್ಯ ಸಹ. ಹಣಬಲ ಬೇಕಾಗತ್ತೆ, ಅಥವಾ ಒಂದ್ ಕಡೆ ಜನಬಲದ ಜೊತೆಗೆ ಹಣಬಲ ಬೇಕಾಗತ್ತೆ, ಜೊತೆಗೆ ರಾಜಕೀಯ ಇಚ್ಛಾಶಕ್ತಿ ಬೇಕಾಗತ್ತೆ, ಅಂತಹ ಶಕ್ತಿ ಕೂಡ ಬೇಕಾಗತ್ತೆ ಅಂತ ಹೇಳಿ ಆ ತರದ ಈಗ ನೀವು ಸಮಾಜ ಸೇವೆ ಮಾಡೋದ್ರಿಂದ ನಿಮ್ಗೆ ಗೊತ್ತಿದೆ ಯಾವ ರೀತಿಯಾದಂಥ ಎಲ್ಲದರಲ್ಲೂ ಕೂಡ ಒಟ್ಟುಗೂಡಿಸ್ಕೊಂಡು ಹೋಗಬೇಕಾಗುತ್ತೆ ಅಂತ ಹೇಳಿ. ರಾಜಕೀಯ ಅಂತ ಬಂದ ತಕ್ಷಣ ಕೆಲವರು ಹೇಳ್ತಾರೆ ಹಣಬಲದ ಮೂಲಕ ಗೆಲ್ತಾರೆ ಅಂತ, ಕೆಲವರು ಹೇಳ್ತಾರೆ ತಮ್ಮ ಸೇವೆಯ ಮೂಲಕ ಗೆಲ್ತಾರೆ ಅಂತ ಹೇಳಿ. ಯಾವ್ದು ಕರೆಕ್ಟ್ ಆಗಿ ಇರೋದು ಅಥವಾ ಯಾವ್ದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ತನ್ನ ವೈಯಕ್ತಿಕ ಬೆಳವಣಿಗೆಗಳನ್ನು ಪಕ್ಕಕ್ಕಿಟ್ಟು ಸಮಾಜಕ್ಕೆ, ದೇಶಕ್ಕಾಗಿ ಚಿಂತನೆ ಮಾಡಿದರೆ ಅದೇ ದೊಡ್ಡ ಬಲ. ತೋಳ್ಬಲ, ಹಣಬಲ ಇವೆಲ್ಲವೂ ಸೆಕೆಂಡ್ರಿ ಆಗುತ್ತೆ ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಹೀಗಾಗಿ ನಾನು ಅದನ್ನೇ ನಂಬಿದವಳು. ಹೀಗಾಗಿ ಯಾವ ತೊಂದರೆ ಆಗಲಿಕ್ಕಿಲ್ಲ ಅಂತ ನನ್ನ ಬಲವಾದ ನಂಬಿಕೆ ಇದೆ ನನಗೆ. ನೀವು ಯಾವ ಮೂಲಕ, ಯಾವ ವಿಚಾರವನ್ನ ಇಟ್ಕೊಂಡು ಮುಂದೆ ಹೋಗ್ತೀರಾ, ಜನರ ಮುಂದೆ ಹೋಗ್ತೀರಾ? ಇವತ್ತು ಕಾರ್ಯಕರ್ತರ ಬೆಂಬಲ ಇದೆ. ಇಡೀ ದೇಶದ ಪ್ರತಿಯೊಬ್ಬರಿಗೂ ಇವತ್ತು ಮತ್ತೆ ಮೋದಿ, ಬೆಂಗಳೂರು ದಕ್ಷಿಣದ ಪ್ರಬುದ್ಧ ಮತದಾರರು ಖಂಡಿತವಾಗಿಯೂ ಮೋದಿಯವ್ರ ಜೊತೆಗಿದ್ದಾರೆ, BJPಯವ್ರ ಜೊತೆಗಿದ್ದಾರೆ. ಖಂಡಿತವಾಗಿಯೂ ರಾಜ್ಯದಲ್ಲಿಯೂ ಬಹಳಷ್ಟು ಸೀಟ್ಗಳನ್ನು ನಾವು ಕಳೆದ ಎಲೆಕ್ಷನ್ಗಿಂತ ಹೆಚ್ಚು ಸೀಟ್ಗಳನ್ನು ನಾವು ಗೆಲ್ಲೋರಿದ್ದೀವಿ. ಮತ್ತು ಬೆಂಗಳೂರು ದಕ್ಷಿಣ ಅಂತೂ ಖಂಡಿತವಾಗಿಯೂ BJP ಗೆಲ್ಲುತ್ತೆ. ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದಿತ್ತು ಇತ್ತೀಚಿನ ದಿನದಲ್ಲಿ ಅಂತ ಹೇಳಿ. ಈಗ ನೀವು ನಿಂತ್ರೆ ಒಂದು ವೇಳೆ ಅಂತ ಹೇಳಿ ಎಲ್ಲರೂ ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿ. ಆದ್ರೆ ಎಲ್ಲೊಂದ್ ಕಡೆ ಅನಂತಕುಮಾರ್ ಅವರ ಶಿಷ್ಯರೇ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳಿ. ಆ ರೀತಿಯಾಗಿ ಏನಾದರೂ ನಿಮಗೆ ಗಮನಕ್ಕೆ ಬಂದಿದೆಯಾ, ಅಥವಾ ಒಂದ್ ವೇಳೆ ಅದನ್ನ ಸರಿಪಡಿಸುವಂತ ಪ್ರಯತ್ನ ಏನಾದರೂ ಆಗ್ತಾ ಇದೆಯಾ? ಹೇಗೆ ಆ ಥರದ್ದೇನು ನನ್ನ ಗಮನಕ್ಕೂ ಬಂದಿಲ್ಲ. ಗಮನಕ್ಕೆ ಬಂದಿಲ್ಲ ಅಂದಮೇಲೆ ಸರಿಪಡಿಸೋ ಪ್ರಯತ್ನದ ಪ್ರಶ್ನೆಯೇ ಬರಲ್ಲ. ಆ ಥರದ್ದೇನೂ ಇಲ್ಲ. ಯಾಕಂದರೆ ಅನಂತಕುಮಾರ್ ಅವ್ರ ಬಗ್ಗೆ ಜನ, ಅವರ ಸಾಮಾನ್ಯ ಜನ ಇರ್ಬೋದು, ಅವರ ಸ್ನೇಹಿತರು ಇರ್ಬೋದು,
ಆ ಪ್ರೀತಿಯಲ್ಲಿ ಯಾವುದೇ ಒಂದು ಕಡಿಮೆ ಆಗಿದ್ದು ಲೋಪ ಆಗಿದ್ದು ನನ್ನ ಗಮನಕ್ಕಂತೂ ಬಂದಿಲ್ಲ. ಅಂದ್ರೆ ಆರ್ ಅಶೋಕ್ ವಿಚಾರಕ್ಕೆ ನಾವು ನೇರವಾಗಿ ಕೇಳೋದಾದ್ರೆ ಆರ್ ಅಶೋಕ್ ವಿಚಾರದಲ್ಲಿ ಒಂದಷ್ಟು ಬೇರೆಯವ್ರು ನಿಲ್ಲಿಸುವಂತಹ ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಹಾಗಾಗಿ ಆ ವಿಚಾರದಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ಮಾತುಕತೆಗಳಾಗಿಲ್ಲ. ಯಾವಾಗ ಯಾವ ಸಂದರ್ಭ ಬರುತ್ತೆ ಅವಾಗನೇ ಆ ವಿಷಯಗಳ ಚರ್ಚೆ ಮಾಡೋದೇ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸಹ. ನೀವು ಹೇಳಿದ್ರೆ ಅಂದ್ರೆ ಹಾಸ್ಪಿಟಲ್ ಇದ್ದಂತಹ ಸಂದರ್ಭದನ್ನ ಕೂಡ ನೆನೆಸಿಕೊಂಡ್ರಿ. ಆ ಸಂದರ್ಭದಲ್ಲಿ ಅಂದ್ರೆ ನಾವು ಅವತ್ತಿನ ದಿನ ಮಾತನಾಡುವ ಸಂದರ್ಭದಲ್ಲಿ ಒಂದಷ್ಟು ಜನ ಹೇಳಿದ್ರು ಅಂದ್ರೆ ಕೊನೆಯ ದಿನಗಳಲ್ಲಿ ನಮ್ಗೆ ಅವರನ್ನ ಮೀಟ್ ಮಾಡೋದಕ್ಕೆ ಆಗಿರ್ಲಿಲ್ಲ ಅಂತ ಹೇಳಿ. ಅಂದ್ರೆ ಅನಂತ್ ಕುಮಾರ್ ಅವರೇ ಆ ರೀತಿಯಾದಂಥ ಮನಸ್ಸು ಮಾಡಿರ್ಲಿಲ್ವಾ ಹೇಗೆ ಅಂತ ಹೇಳಿ? ಅವ್ರಿಗೆ ಅಂದರೆ ಯಾವಾಗ ಡಾಕ್ಟ್ರು ಸಮಯ ಭಾಳ ಕಡಿಮೆ ಇದೆ ಅಂತ ಹೇಳಿದರು, ಅಂದರೆ 2 ತಿಂಗಳು ಇರ್ಬೋದು, 1.5 ತಿಂಗಳು ಇರ್ಬೋದು ಅನ್ನೋ ರೀತಿಯಲ್ಲಿ ಹೇಳಿದಾಗ ಭಾಳ ಶಾಕಿಂಗ್ ಆಗಿ ಬಂತು. ಯಾಕಂದರೆ ಅನಂತಕುಮಾರ್ ಓಡಾಡ್ಕೊಂಡಿದ್ರು, ಯಾವುದೇ ಆ ದಿನ ಸಹ ಯಾವುದೇ ಅವರ ಕಾರ್ಯಕ್ರಮ ಪಟ್ಟಿಯಲ್ಲಿ ಬದಲಾವಣೆ ಆಗಲಿಲ್ಲ, ಅದರ ನಂತರ ಸಹ ಬದಲಾವಣೆ ಮಾಡಲಿಲ್ಲ. ಅವರು ಯಾವಾಗಲೂ ಯಾರೂ ಅವ್ರನ್ನ ಅಂದರೆ ಮುಖ ಸೊಟ್ಟ ಮಾಡಿದ್ದಿರ್ಬೋದು, ದುಃಖದಲ್ಲಿರ್ಬೋದು ಅಥವಾ ತಲೆ ಕೆದರ್ಕೊಂಡಿರೋದನ್ನು ಯಾರೂ ನೋಡಿಲ್ಲ. ನನ್ನ ಮನೇಲಿ ಮಕ್ಕಳು ಸಹ ನೋಡಿಲ್ಲ. ಯಾವಾಗಲೂ ಟ್ರಿಮ್ ಆಗಿರೋವಂಥದ್ದು, ಬಟ್ಟೆಯನ್ನು ಯಾವಾಗಲೂ ಸರಿಯಾಗಿರೋ ಬಟ್ಟೆಯನ್ನು ನೀಟಾಗಿ ಹಾಕ್ಕೊಂಡಿರೋದೇ, ನಗನಗ್ತಾ ಇರೋವಂಥದ್ದೇ ಅವ್ರನ್ನ ನೋಡಿದ್ದು. ಅದಕ್ಕೆ ಅವರು ನನ್ನ ಹತ್ರ ಒಂದೇ ರಿಕ್ವೆಸ್ಟ್ ಮಾಡಿಕೊಂಡ್ರು. ಯಾಕಂದ್ರೆ ನನಗೆ ಮತ್ತು ಅವ್ರಿಗೆ ಇಬ್ಬರಿಗೆ ಗೊತ್ತಿದ್ದಿದ್ದು ಡಾಕ್ಟ್ರ್ ಹೇಳಿದಾಗ ಮತ್ತು ಡಾಕ್ಟರ್ಸ್ಗಳಿಗೆ, ನೀವು ಅಂದರೆ ನಾನಿವತ್ತು ವಿಷಯ ಜನಕ್ಕೆ ಗೊತ್ತಾಗ್ಬಿಟ್ರೆ ನನಗೆ ಈ ನಿತ್ಯದ ಕೆಲಸನೂ ಮಾಡೋಕ್ಕಾಗಲ್ಲ, ನನಗಿದು ಕೆಲಸ ಮಾಡೋಕ್ಕಾಗಲ್ಲ, ಅಥವಾ ನಾನು ಮಲ್ಕೊಂಡಿರೋದನ್ನು ಅದನ್ನು ನನಗೆ ಜನ ನೋಡೋದು ನನಗೆ ಬೇಕಾಗಿಲ್ಲ. ನನಗೆ ಎಷ್ಟು ಸಮಯ ಇದೆಯೋ ಮುಂದಿನ 1 ತಿಂಗಳೋ 2 ತಿಂಗಳೋ ಆ ಸಮಯದಲ್ಲಿ ನನಗೆ ಕೆಲಸ ಮಾಡೋದಿದೆ. ವಿಷಯ ಗೊತ್ತಾದರೆ ನನಗೆ ಜನ ನನಗೆ ಕೆಲಸ ಮಾಡೋಕ್ಕೆ ಕೊಡಲ್ಲ. ನೀವು ಮಲ್ಕೊಳ್ಳಿ, ರೆಸ್ಟ್ ತೊಗೊಳ್ಳಿ ಅಂತ ಹೇಳ್ತಾರೆ. ಅದು ನನಗೆ ಬೇಡ, ಇದು ಯಾರಿಗೂ ಹೇಳಬೇಡ, ಮಕ್ಕಳಿಗೂ ಹೇಳಬೇಡ ಅನ್ನೋ ರೀತಿಯಲ್ಲಿ ಅವರು ನಮಗೆ ಭಾಳ ಒತ್ತಾಯ ತಂದರು, ನನಗೆ ಮತ್ತು ನನ್ನ ಮೈದಿನಾಶಿ ನಂದಕುಮಾರ್ ಅವ್ರಿಗೆ. ಮತ್ತು ಆ ಥರ ಅವರ ಒಂದು ಅಭಿಪ್ರಾಯ ಇದ್ದಾಗ ಸಾಮಾನ್ಯವಾಗಿ ನಾವು ಅವ್ರು ಹೇಳಿದ್ದನ್ನು ಯಾವತ್ತೂ ಮೀರಿದವರು ಅಲ್ಲ. ಅವ್ರು ಏನನ್ನೂ ಹೇಳುವಾಗ ಭಾಳ ಯೋಚನೆ ಮಾಡಿ ಎಲ್ಲ ಹಿಂದೆ ಮುಂದಿನ ಯೋಚನೆ ಮಾಡೇ ಹೇಳಿರ್ತಿದ್ರು. ಹೀಗಾಗಿ ಇದು ಭಾಳ ಕಷ್ಟದ ಸ್ಥಿತಿ ಅವ್ರಿಗೂ ಮತ್ತು ನಮಗೂ ಸಹ. ನಾವು ನಮಗಿಂತ ಅವ್ರಿಗೆ ಯಾವ ರೀತಿ ಇರ್ಬೋದು ಮನಸ್ಥಿತಿ, ಅದು ಶಬ್ದಗಳಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ ಆವಾಗಿನ ಮನಸ್ಥಿತಿ. ಮಕ್ಕಳಿಗೂ ಕೂಡ ಹೇಳಿರಲಿಲ್ಲ, ಮಕ್ಕಳಿಗೂ ಹೇಳಿರಲಿಲ್ಲ. ಅವರು ಸಾಗಿ ಬಂದ ಹಾದಿಯ ನಿಮಗೆ ಮಾರ್ಗದರ್ಶನ ಹೇಗೆ? ನಾನು ಹೇಳಿದಂತೆ ಅವ್ರದ್ದು ಭಾಳ ವಿಶಾಲ ದಾರಿ, ವಿಶಾಲ ದೃಷ್ಟಿಕೋನ. ನಾನು ಅವ್ರ ಜೊತೆಗಿದ್ದು ನನ್ನ ಒಂದು ಪರಿಧಿಯಲ್ಲಿ ನನ್ನ ಬುದ್ಧಿಮತ್ತೆಗೆ ಅನುಸಾರವಾಗಿ ನಾನೇನು ಕಲ್ತ್ಕೊಂಡಿದ್ದೀನೋ ಅದನ್ನು ತೆಗೆದುಕೊಂಡು ಹೋಗೋದೇ ನನ್ನ ಮುಂದಿನ ಜೀವನದ ಉದ್ದೇಶ, ಗುರಿ ಸಹ ಅಂತ ನನಗನ್ಸುತ್ತೆ. ಈಗ ನೀವು ಹೇಳಿದ್ರಂದ್ರೆ ಒಂದು ಕನಸುಗಳನ್ನ ಈಡೇರಿಸುವಂತಹ ಪ್ರಯತ್ನ ಅಂತ ಹೇಳಿ, ನಿಮಗೆ ಯಾವುದಾದ್ರೂ ಅಂದ್ರೆ ಅನಂತ್ ಕುಮಾರ್ ಇದ್ದಂಥ ಸಂದರ್ಭದಲ್ಲಿ ಇದೊಂದು ಕೆಲಸ ಆಗಿರ್ಲಿಲ್ಲ ಅಥವಾ ಈ ಥರದ ಒಂದು ಜನಸೇವೆ ಮಾಡುವಂತಹ ಅವಕಾಶ ನನಗೆ ಇನ್ನೂ ಕೂಡ ನಾನು ಮಾಡಬೇಕು ಅನ್ನುವಂಥದ್ದು ಯಾವುದಾದ್ರೂ ಇದೆಯಾ? ಆ ಥರದ ಕೆಲಸಗಳನ್ನ ನಾನು ಮಾಡ್ತೀನಿ ಅನ್ನುವಂಥದ್ದು ಯಾವುದಾದ್ರೂ ಇರುವಂಥದ್ದು ಇದೆಯಾ ನಿಮಗೆ? ಒಂದು ನನ್ನ ಅಂದರೆ ನಾನು ಕಲ್ತಿರೋದು ಅವ್ರ ಜೊತೆಗೆ ಯಾವುದು ನಾನು ಅಂತ ವೈಯಕ್ತಿಕವಾಗಿ ಯಾವ ಕೆಲಸವೂ ಇವತ್ತು ಸಮಾಜಮುಖಿ ಕೆಲಸ ಆಗಲ್ಲ. ಅದನ್ನು ಎಲ್ಲರ ಜೊತೆಗೂಡಿ ಎಲ್ಲರೂ ಸೇರಿ ಅದು ಒಂದು ಒಮ್ಮತಾಭಿಪ್ರಾಯ ಆದರೆ ಮಾತ್ರ ಕೆಲಸ ಮುಂದೆ ತೆಗೆದುಕೊಂಡು ಹೋಗುತ್ತೆ. ಆ ರೀತಿಯಲ್ಲಿ ಅನಂತಕುಮಾರ್ ಅವರು ನಡೆದು ಬಂದ ದಾರಿ ಅಂದರೆ ಒಬ್ಬ ವ್ಯಕ್ತಿ ಈ ಎಲ್ಲ ಸಂಗತಿಗಳನ್ನು ಅಂದರೆ ವಸುದೈವ ಕುಟುಂಬಕಂ ಅನ್ನುವಂಥ ಒಂದು ಬ್ರಾಡರ್ ಕಾನ್ಸೆಪ್ಟನ್ನು ಇಟ್ಕೊಂಡು ದೇಶ ಸೇವೆಯನ್ನು, ವಿಶೇಷವಾಗಿ ಅನ್ನ, ಅಕ್ಷರ, ಆರೋಗ್ಯ, ಪ್ರಕೃತಿ, ಸಂಸ್ಕೃತಿ, ಈ 5 ಮೂಲ ಮಂತ್ರಗಳು ಅಂತ ಹೇಳ್ಬೋದು. ಇದನ್ನು ಮತ್ತು ಚಾರಿಟಿ ಶುಡ್ ಬಿಗಿನ್ ಅಟ್ ಹೋಮ್ ಅಂದರೆ ಅದು ವೈಯಕ್ತಿಕವಾಗಿ ನಾನೇನು ಮಾಡ್ತೀನಿ ಅನ್ನೋದ್ರಿಂದ ಪ್ರಾರಂಭವಾಗಿ ಎಲ್ಲರ ಜೊತೆಗೂಡಿ ತೆಗೆದುಕೊಂಡು ಹೋಗೋದು ಅದು ಅವರ ಸ್ಟೈಲ್ ಆಗಿತ್ತು. ಹೀಗಾಗಿ ಆ ಸ್ಟೈಲ್ನಲ್ಲಿ ಅವರು ಮಾಡಿರೋ ಕನಸುಗಳು, ಅವರು ನಡೆದು ಬಂದ ದಾರಿ, ಅವರ ಜೀವನ ಸಂದೇಶವನ್ನು ನಾವು ಸಾಧ್ಯವಾದಷ್ಟು ಆ ದಾರಿಯಲ್ಲಿ ನಡೆದು ತೋರಿಸೋದೇ ಈಗ ನಮ್ಮ ಮುಂದೆ ಇರುವಂತಹ ಒಂದು ದೊಡ್ಡ ಸವಾಲು ಸಹ ಮತ್ತು ಅದೇ ನಮ್ಮ ಜೀವನದ ಗುರಿ ಸಹ. ಆದರೆ ಒಂದು ಕಡೆ ಪಕ್ಷ ಅಂದಾಗ ಅಥವಾ ನಾವು ಅಲ್ಲಿಗೆ ಬ್ರ್ಯಾಂಡ್ ಆದಂಥ ಸಂದರ್ಭದಲ್ಲಿ ಒಂದಷ್ಟು ವೈಮನಸ್ಸುಗಳು ಅಥವಾ ಭಿನ್ನಾಭಿಪ್ರಾಯಗಳು ಇರೋದು ಸಹಜ. ಅದನ್ನು ನಿವಾರಣೆ ಮಾಡುವಂತಹ ಪ್ರಯತ್ನಕ್ಕೆ ನೀವು ಕೈ ಹಾಕಿದ್ದೀರಾ ಅಥವಾ ಆ ಥರದ ಪ್ರಯತ್ನಗಳು ಹೇಗೆ ಆಗುತ್ತೆ ನಿಮ್ಮಿಂದ ಅಂತ ಹೇಳಿ? ಯಾಕಂದರೆ ನಾವು ಅನಂತಕುಮಾರ್ ಅವರು ನೋಡಿದರೆ ಎಲ್ಲೂ ಕೂಡ ಅಜಾತ ಶತ್ರು ಅಂತಲೇ ಅವ್ರದ್ದು ಕೂಡ ಗುರುತಿಸಿಕೊಂಡವರು. ಆ ರೀತಿಯ ಪ್ರಯತ್ನ ನಿಮ್ಮಿಂದ ಆ ಸಂದರ್ಭ ಬಂದಾಗ ನಾನು ಹೇಳ್ತೀನಿ, ಆ ಥರದ್ದೇನು ನನಗೂ, ಯಾಕಂದರೆ ಅನಂತಕುಮಾರ್ ಅವ್ರ ಶತ್ರುಗಳೆಲ್ಲ ಇರಲಿಲ್ಲ. ಅಂದರೆ ರಾಜಕಾರಣದಲ್ಲಿದ್ದೂ ವಿರೋಧ ಪಕ್ಷದವರು ಅವ್ರನ್ನ ಸ್ನೇಹಿತರಂತೆ ನೋಡ್ತಿದ್ರು, ಅನಂತಕುಮಾರ್ ಅವರು ಅವ್ರನ್ನ ಸ್ನೇಹಿತರಾಗಿ ನೋಡ್ತಿದ್ರು. ವಿರೋಧ ಪಕ್ಷದಲ್ಲೇ ಸ್ನೇಹಿತರಿದ್ದಾಗ ನಮ್ಮ ಪಕ್ಷದಲ್ಲಿ ಅಂತೂ ಖಂಡಿತ ಸ್ನೇಹಿತರೇ ಇದ್ದದ್ದು.
ಹೀಗಾಗಿ ನನಗೆ ಆ ಥರದ್ದೇನೋ ಇನ್ನೂ ಆ ಥರದ ಯೋಚನೆನೂ ಬಂದಿಲ್ಲ. ಸಂದರ್ಭ ಬಂದ ಮೇಲೆ ನಾನು ಆ ಥರದ ಯಾವುದು ಪ್ರಯತ್ನಗಳೂ ಆಗಿಲ್ಲ. ಇವತ್ತು ಕಾರ್ಯಕರ್ತರು ಈಗಾಗಲೇ ಅವರು ಕೆಲಸಗಳು ಪ್ರಾರಂಭ ಮಾಡ್ತಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ ಈಗಾಗಲೇ ನಾನು ಅವ್ರ ಜೊತೆಗೆ ಭಾಗವಹಿಸಿದ್ದೆ. ಬೈಕ್ ರ್ಯಾಲಿ ಆಗಿದೆ. ಕಳೆದ ಎಲ್ಲ ಚುನಾವಣೆ ನಾನು 5 ಚುನಾವಣೆಯಲ್ಲೂ ಇವನ್ ಅಸೆಂಬ್ಲಿ ಚುನಾವಣೆಯಲ್ಲೂ ನಾನು ಪ್ರಚಾರಕ್ಕೆ ಹೋಗ್ತಾ ಇದ್ದೆ. ಸಂದರ್ಭಕ್ಕೂ ಈ ಸಂದರ್ಭಕ್ಕೂ ಸಾಕಷ್ಟು ವ್ಯತ್ಯಾಸಗಳು ಕೂಡ ಇದೆ. ಆ ಸಂದರ್ಭದಲ್ಲಿ ಅನಂತಕುಮಾರ್ ಅವರೇ ಇದ್ರು, ಆದ್ರೆ ಈಗ ಆ ಒಂದು ಸಂದರ್ಭ ಇಲ್ಲ ಅಂತ ಹೇಳಿ, ಹಾಗಾಗಿ ಭಿನ್ನತೆ ಅನ್ನಿಸ್ತಾ ಇಲ್ವಾ? ಅಲ್ಲ, ಖಂಡಿತ ಅನಿಸುತ್ತೆ. ಅನಂತಕುಮಾರ್ ಅವರಿಲ್ಲದ ಖಿನ್ನತೆನೂ ಇದೆ, ಭಿನ್ನತೆ ಅಂತೂ ಖಂಡಿತ ಇದೆ, ಖಿನ್ನತೆನೂ ಇದೆ. ಆದರೆ ಕಳೆದ 25 ವರ್ಷದಿಂದ ಇದು ನಮ್ಮ ಒಂದು ಜವಾಬ್ದಾರಿ. ಹೇಗೆ ಎಲ್ಲ ಬೇರೆ ಬೇರೆ ಸಂಗತಿಗಳು ಯಾವುದನ್ನು ಬಿಡ್ತೀವಿ, ಊಟ ಮಾಡ್ತಾ ಇರ್ತೀವಿ, ಎಲ್ಲ ಸಂಗತಿಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮದೇ ಪಕ್ಷದ ಪ್ರಚಾರದ ಅವಶ್ಯಕತೆ ಇದ್ದಾಗ ಕಾರ್ಯಕರ್ತರು ಕರೆದಾಗೆಲ್ಲ, ನಾನು ಮೊನ್ನೆನೂ ಬೈಕ್ ರ್ಯಾಲಿ ಇತ್ತು, ಜೊತೆಗೆ ಹೋಗಿದ್ದೀನಿ. ಮನ್ ಕಿ ಬಾತ್ಗೆ ಕರೆದ್ರು, ಅಲ್ಲಿಗೂ ಹೋಗಿದ್ದೀನಿ. ಸಾಮಾನ್ಯವಾಗಿ ಚುನಾವಣಾ ಸಂದರ್ಭದಲ್ಲಿ ನಾನು ಹೋಗ್ತಾ ಇದ್ದೆ. ಮತ್ತು ನಾನು ಅನಂತಕುಮಾರ್ ಅವ್ರ ಜೊತೆಗೆ ಪ್ರಚಾರಕ್ಕೆ ಹೋಗಿದ್ದು ಕಡಿಮೆ. ಮೊದಲು ನಾನು ನಮ್ಮ ಒಂದು ಟೀಮ್ ಜೊತೆಗೆ ನಾವು ಬೇರೆನೇ ಹೋಗ್ತಾ ಇದ್ವಿ. ಅವರು ಅವರ ಅಂದರೆ ಪಕ್ಷದ ಇದರಲ್ಲಿ ಅವರು ಹೋಗ್ತಾ ಇದ್ರು. ರಾಜಕಾರಣದಲ್ಲಿ ಅನಂತಕುಮಾರ್ ಅವರು ನಿಮಗೆ ಮಾರ್ಗದರ್ಶಕರು, ಜೊತೆಗೆ ಅವರೇ ಕೂಡ ಮಾಡೆಲ್ ಅಂತೇಳಿ, ಅವರನ್ನು ಹೊರತುಪಡಿಸಿ ಇವತ್ತು ನಮ್ಮ ಪಕ್ಷದಲ್ಲಿರೋ ಹಿರಿಯರು ಬಹಳಷ್ಟು ಕಷ್ಟಪಟ್ಟು ಇವತ್ತು ಈ ಒಂದು ರಾಷ್ಟ್ರೀಯ ಪಕ್ಷವನ್ನು ಇವತ್ತು ಕೇಂದ್ರದಲ್ಲಿ ದ ಬೆಸ್ಟ್ ಸರ್ಕಾರ ಅಂತ ನಾವು ಬರೀ ನಮ್ಮ ದೇಶೀಯರು ಹೇಳ್ತಾ ಇಲ್ಲ, ಇವತ್ತು ಜಗತ್ತಿನಲ್ಲೂ ಬೇರೆಯವರು ಹೇಳ್ತಿದ್ದಾರೆ. ಯಾವ ಥರ ನಮ್ಮನ್ನು ನೋಡಿ ಹೆದರ್ತಾ ಇದ್ದಾರೆ ಅನ್ನೋದನ್ನು, ಪಕ್ಕದ ರಾಜ್ಯ ನಮ್ಮನ್ನು ಎಷ್ಟೊಂದು ಹೆದರಿಸ್ತಾ ಇರುವಂಥ ರಾಜ್ಯ ಹೇಗೆ ಹೆದರ್ತಾ ಇದೆ ಅನ್ನೋದು ನಾವು ಎಲ್ಲರೂ ನೋಡ್ತಾನೇ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಇವರೆಲ್ಲರೂ ಮಾರ್ಗದರ್ಶಕರು. ಅವರು ಎಲ್ಲರೂ ಯಾವ ರೀತಿ ಹೇಳ್ತಾರೆ ಆ ರೀತಿ ಕೆಲಸ ಮಾಡಬೇಕಾಗತ್ತಿರೋ ಅಂತ ನನಗನ್ಸುತ್ತೆ. ನೋಡೋಣ ಸಂದರ್ಭ ಬಂದಾಗ. ನಿಮ್ಮ ಕನಸುಗಳು ಈ ವಿಚಾರದಲ್ಲಿ? ನನಗೆ ಒಂದೊಂದು ಸಲ ಅಂದರೆ ಅನಂತಕುಮಾರ್ ಅವರು ಅಂದರೆ ಅವರ ದೊಡ್ಡ ಕನಸುಗಳು ಮತ್ತು ಅವರು ಆ ದಾರಿಯನ್ನು ಅದು ಕಷ್ಟದ ದಾರಿ, ಮುಳ್ಳಿನ ದಾರಿನೇ. ಅದರಲ್ಲಿ ಅವ್ರು ಮಾಡ್ತಿರೋ ಆ ಎಲ್ಲವನ್ನು ನೋಡಿದಾಗ ಎಷ್ಟೋ ಒಂದು ಕಡೆ ಕನಸು ಕಾಣೋದಕ್ಕಿಂತ ಇವತ್ತಿನ ವಾಸ್ತವಿಕ ಜೀವನದಲ್ಲಿ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಹೋಗೋದು ಮಾತ್ರ ಅಂತ ನನಗೆಲ್ಲೋ ಒಂದು ಕಡೆ ಅನ್ನಿಸ್ಬಿಟ್ಟಿದೆ. ಇವತ್ತಿನ ವಾಸ್ತವಿಕತೆಯನ್ನು ಗುರುತಿಸ್ಕೊಂಡು ನನಗೇನು ಜವಾಬ್ದಾರಿ ಬರುತ್ತೋ ಆ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಸಂಪೂರ್ಣವಾಗಿ ನನಗೇನೇನು ಸಾಧ್ಯ ಮಾಡೋಕ್ಕಾಗುತ್ತೋ ಅಷ್ಟನ್ನು ಸಂಪೂರ್ಣವಾಗಿ ಕೊಟ್ಟು ಮಾಡೋದು ಅಷ್ಟೇ ನನ್ನ ಇವತ್ತಿನ ಚಿಂತನೆ. ಮುಂದೆ ಚಾಲೆಂಜಸ್ ಇದೆ ಅಂತ ಅನ್ಸುತ್ತಾ ನಿಮಗೆ? ಯಾವುದ್ರಲ್ಲಿ ಚಾಲೆಂಜ್ ಇಲ್ಲ. ಮತ್ತು ಯಾವಾಗಲೂ ನಾನು ಚಾಲೆಂಜ್ ಇಷ್ಟಪಟ್ಟವಳೆ. ಇಲ್ಲ ಅಂತಂದರೆ ದಿನಕ್ಕೆ 1,75,000 ಜನಕ್ಕೆ ಅದು ಪ್ರತಿನಿತ್ಯ ಅಡುಗೆ ಮಾಡಿಕೊಡೋದು, ಅದು ಚಾಲೆಂಜೇ. LPG ಇಲ್ಲದೆ ಅಡುಗೆ ಮಾಡೋದು ಒಂದು ಚಾಲೆಂಜೇ. ಇವೆಲ್ಲವೂ ಚಾಲೆಂಜೇ. ಆ ಚಾಲೆಂಜನ್ನು ನಗನಗುತ್ತಾ ಸ್ವೀಕರಿಸಿದೆ. ಅದನ್ನು ಚಾಲೆಂಜು, ಅದು ಭಾಳ ಕಷ್ಟ, ಎಷ್ಟೋ ತೊಂದರೆ ಆಗ್ತಾ ಇದೆ ಅಲ್ಲಪ್ಪ, ಏನಪ್ಪ ಇದು ಅಂತ ಅಂದ್ಕೊಂಡ್ರೆ ಅದು ಯಾವತ್ತೂ ಯಶಸ್ಸು ಸಿಗಲ್ಲ. ಅದನ್ನು ಸಂತೋಷದಿಂದ ಇದು ನನಗೆ ಮಾಡೋಕ್ಕಾಗತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸದಿಂದ ತಗೊಂಡ್ರೆ ಯಾವುದೂ ಅದು ಯಾವ ಚಾಲೆಂಜನ್ನು ದಾಟಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು ನನ್ನ ನಂಬಿಕೆ. ಅನ್ಕೊಂಡ ಹಾಗೆ ನೀವು ಹೇಳಿದ್ರೆ ಆತ್ಮವಿಶ್ವಾಸ ಇದ್ರೆ ಎಲ್ಲವನ್ನು ಕೂಡ ಮುನ್ನಡೆಸ್ಕೊಂಡು ಹೋಗಬಹುದು ಅಂತ ಹೇಳಿ. ಅದು ಎಲ್ಲ ಒಂದ್ ಕಡೆ ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಕೆಲಸ ಕಾರ್ಯಗಳು ಬರುತ್ತೆ ಅದರಲ್ಲಿ, ಅಥವಾ ಚಾಲೆಂಜಸ್ಗಳು ಇರುತ್ತೆ. ಯಾವ್ದಾದ್ರು ಇದೊಂದಷ್ಟು ಚಾಲೆಂಜಸ್ ಆಗಬಹುದು ನನಗೆ ಮುಂದೆ ಅಂತ ಅನ್ಸಿದ್ದೆ ಯಾವ್ದಾದ್ರು ರೀತಿಯ? ಅಂದ್ರೆ ಒಂದು ವಸ್ತು ಚಾಲನೆ ಆಗಬೇಕು ಅಂದ್ರೆ ಘರ್ಷಣೆ ಬೇಕು. ಘರ್ಷಣೆ ಇಲ್ಲ ಅಂದ್ರೆ ಅದು ಚಾಲನೆ ಆಗಲ್ಲ, ನಿಂತ್ಕೊಂಡ್ಬಿಡುತ್ತೆ. ಹೀಗಾಗಿ ಇದು ಯಾವುದೇ ಕೆಲಸದಲ್ಲಿ, ಅದು ಬರೀ ರಾಜಕಾರಣದಲ್ಲಿ ಅಂತ ಹೇಳೋದಿಲ್ಲ, ಎಲ್ಲ ಕೆಲಸದಲ್ಲೂ ಸವಾಲುಗಳು ಬರ್ತದೆ. ಸವಾಲುಗಳನ್ನು ಸಂದರ್ಭದಲ್ಲಿ ಸೂಕ್ತವಾಗಿ ನಿಭಾಯಿಸಿ ಮುಂದೆ ಹೋಗ್ತಾ ಇರೋದೇ ಅದೇ ಜೀವನ. ಹಾಗಾಗಿ ಮಾನಸಿಕವಾಗಿ ಸಿದ್ಧವಾಗಿದ್ದೀರಿ. ಯಾವ ಕೆಲಸಕ್ಕೂ ಮಾನಸಿಕವಾಗಿ ಸಿದ್ಧತೆ ಇಲ್ಲಾಂದ್ರೆ ಯಾವ ಕೆಲಸವೂ ಆಗಲ್ಲ. ಮಕ್ಕಳನ್ನೇನಾದ್ರೂ ರಾಜಕಾರಣಕ್ಕೆ ತರುವಂತಹ ಮನಸ್ಸಿದೆಯಾ, ಅಥವಾ ಆ ಥರದ್ದೇನಾದರೂ ರಾಜಕಾರಣಕ್ಕೆ ನಮ್ಮ ಮಕ್ಕಳು ಬರಲಿ ಅನ್ನುವಂಥದ್ದು? ನಿಮಗೆ ಎಲ್ಲ ಪ್ರಶ್ನೆಗಳಿಗೂ ನನ್ನ ಒಂದೇ ಉತ್ತರ. ನಾನು ಇವತ್ತಿನ ವಾಸ್ತವಿಕತೆ ನೋಡಿಕೊಂಡು ಕೆಲಸ ಮಾಡುವಂಥದ್ದು. ಮಕ್ಕಳು ದೊಡ್ಡವರಿದ್ದಾರೆ, ಅವರವರ ನಿರ್ಣಯಗಳನ್ನು ಅವರು ತಗೊಳ್ತಾರೆ. ಹೀಗಾಗಿ ನಾವು ಆ ಥರದ ಅಂದರೆ ಅವರು ನೋಡಿದ್ದಾರೆ, ಅವ್ರಿಗೆ ಯಾವ ಫೀಲ್ಡ್ ಇಷ್ಟನೋ ಅದಕ್ಕೆ ಅವ್ರು ಹೋಗ್ತಾರೆ ಅನ್ನೋದೇ ನಮ್ಮ ನಂಬಿಕೆ. ನಮ್ಮಿಬ್ಬರ ನಂಬಿಕೆನೂ ಅದೇ ಆಗಿತ್ತು. ಒಂದು ವೇಳೆ ನೀವು ಅಭ್ಯರ್ಥಿ ಆಗದೇ ಇದ್ರೂ ಕೂಡ, ಅಥವಾ ನೀವು ಅಭ್ಯರ್ಥಿ ಆದ್ರೂ ಕೂಡ, ಅನಂತಕುಮಾರ್ ಅವರ ಮಾಡಿದಂತಹ ಸೇವೆ, ಅಥವಾ ಅನಂತಕುಮಾರ್ ಅವರು ಮಾಡಿದಂತಹ ಕೆಲಸ ಕಾರ್ಯಗಳು, ಅಥವಾ ನೀವು ಮಾಡಿದಂತಹ ಸಮಾಜ ಸೇವೆ, ಇವೇ ಮುಂದೆ ಇಟ್ಕೊಂಡು ಎಲೆಕ್ಷನ್ಗೆ ಹೋಗ್ತೀರಾ ಹೇಗೆ? ಖಂಡಿತವಾಗಿಯೂ. ಯಾಕಂದರೆ ಅವರು ಬರೀ ಕಾರ್ಯಕರ್ತರು ನಾವು ನೋಡಿಲ್ಲ, ಅವರೆಲ್ಲ ನಮ್ಮ ಜೊತೆಗೆ ಅವ್ರ ಕುಟುಂಬದ ಸದಸ್ಯರು, ನಮ್ಮ ಪರಿವಾರದ ಸದಸ್ಯರು. ಹೀಗಾಗಿ ಎಲ್ಲರ ಜೊತೆಗೂಡಿ ನಾನು ಪರಿವಾರದ ಒಬ್ಬ ಸದಸ್ಯರಾಗಿ
ಅವರ ಜೊತೆಗೂಡಿ ಹೋಗೋದು ಅದು ನನ್ನ ಜವಾಬ್ದಾರಿ ಮತ್ತು ಕರ್ತವ್ಯ ಸಹ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇದು ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರ ಮಾತು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.